ಗಂಟೆಯಿಂದ ಈ ತನಕ ನೇತ್ರಾವತಿ ಸೇತುವೆಯ ಬಳಿ ಹಲವಾರು ವರ್ಷಗಳಿಂದ ಡಂಪಿಂಗ್ ಯಾರ್ಡ್ ಥರ ದುರುಪಯೋಗಪಡಿಸುವಂಥ ಒಂದು ಜಾಗವಾಗಿದೆ ಇಲ್ಲಿ ಈ ಪ್ರದೇಶ. ಇಲ್ಲಿ ನೇರವಾಗಿ ಇಲ್ಲಿಂದ ಎಲ್ಲ ಅವರ ಮನೆ ತ್ಯಾಜ್ಯಗಳು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳು, ಇನ್ನಿತರ ಮಾರಕ ವಸ್ತುಗಳು, ಗಾಜಿನ ಚೂರು, ಕಬ್ಬಿಣದ ಚೂರು, ಈ ಥರ ಮಾರಕ ವಸ್ತುಗಳನ್ನು ಇವರು ಈ ಸೇತುವೆ ಬಳಿ ಇರುವಂತಹ ಈ ಜಾಗಕ್ಕೆ ಬಿಸಾಡುವಂತಹ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಸೊ ಇದು ಏನಾಗ್ತಾ ಇದೆ ಅಂದರೆ, ಇದು ನೇರವಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ನೇರವಾಗಿ ನದಿಯ ಒಡಲನ್ನು ಸೇರ್ತದೆ. ಆ ಮೂಲಕ ನದಿಯಲ್ಲಿರುವ ಅನೇಕ ಮೀನುಗಳು ಮತ್ತು ಬೇರೆ ಬೇರೆ ಜೀವಜಾಲಗಳಿಗೆ, ಪಕ್ಷಿಗಳಿಗೆ, ಇನ್ನಿತರ ಹಲವಾರು ಜೀವಿಗಳಿಗೆ ಇದು ಮಾರಕವಾಗಿ ಅದರ ಸಂತಾನ ಉತ್ಪತ್ತಿ ಕಡಿಮೆ ಆಗ್ತದೆ. ಆದ ಕಾರಣ ಒಟ್ಟಿನಲ್ಲಿ ನದಿ ಈ ಥರ ಮಾರಕ ವಸ್ತುಗಳಿಂದ ಮಾಲಿನ್ಯಗೊಂಡು ಒಂದು ರೀತಿಯಲ್ಲಿ ಪ್ರಕೃತಿ ವಿನಾಶ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಈ ನೇತ್ರಾವತಿ ಈ ನದಿ ಈ ದೊಡ್ಡ ನದಿ ಒಳಗಿಂದ ಒಂದು ಹರಿಯುವಂತಹ ಪ್ರದೇಶವಿದೆ. ಉಳಿಯ, ಕೋಡಿ, ಕೋಟೆಪುರ, ಈ ಥರ ಮಾರ್ಗತಲೆ, ಪಾಂಡಲ್ಪಕ್ಕ ಅಂತ ಈ ಪ್ರದೇಶಗಳಲ್ಲಿ ಹಿನ್ನೀರು ಅಂದರೆ ಬ್ಯಾಕ್ ವಾಟರ್ ಹರಿಯುತ್ತದೆ ನೇತ್ರಾವತಿದು. ಇಲ್ಲಿ ಸಾವಿರಾರು ಕುಟುಂಬಗಳು ವಾಸಿಸ್ತಾ ಇದೆ. ಇಲ್ಲಿ ಅನೇಕ ಮಕ್ಕಳು, ವಯೋವೃದ್ಧರು, ಅನೇಕ ಜನರು ಇಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಶತಮಾನಗಳಿಂದ. ಆದರೆ ಇತ್ತೀಚೆಗೆ ಈ ಪ್ಲಾಸ್ಟಿಕ್ ಹಾಗೂ ಥರ್ಮೋಕೋಲ್, ವಿಶೇಷವಾಗಿ ಬೋಟನ್ನು ಹೊಡೆದು ಥರ್ಮೋಕೋಲನ್ನು ನದಿಗೆ ಎಸೆಯುವುದರ ಕಾರಣವಾಗಿ ಇಲ್ಲಿ ನದಿ ಫ್ಲೋಯಿಂಗ್ ರೆಸಿಸ್ಟ್ ಆಗಿದೆ. ನದಿ ಹರಿವಿಕೆ ತೀವ್ರತೆ ಕಡಿಮೆ ಆಗಿಕೊಂಡು ಅಲ್ಲಿ ಕೆಸರು, ಇನ್ನಿತರ ಹಲವಾರು ರೀತಿಯಲ್ಲಿ ನೀರು ಸಾಗಾಟ ಕಡಿಮೆಯಾಗಿ ಮಲಿನವಾಗಿ ಪರಿಣಮಿಸ್ತಾ ಇದೆ. ಇದರಿಂದ ಅನೇಕ ರೋಗ ರುಜಿನಗಳು ಉತ್ಪತ್ತಿ ಅಲ್ಲಿ ಸಾಂಕ್ರಾಮಿಕವಾಗಿ ಹರಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪರಿಸರ ಸಂರಕ್ಷಣಾ ನಾಗರಿಕ ಒಕ್ಕೂಟ ಅಂತ ಒಂದು ವ್ಯವಸ್ಥೆ, ವೇದಿಕೆಯನ್ನು ಕಲ್ಪಿಸಿಕೊಂಡು ಉಳ್ಳಾಲದಾದ್ಯಂತ ಹಿನ್ನೀರು ಪ್ರದೇಶದ ಜನರೆಲ್ಲರೂ ಕಳೆದ ವರ್ಷ ನಿರಂತರವಾಗಿ ನಾವು ಸ್ವಚ್ಛತಾ ಕಾರ್ಯಕ್ರಮ, ಅದೇ ರೀತಿ ನದಿ ದಂಡೆ ಯಾತ್ರೆ ಮತ್ತು ನದಿದು ಮಾಲಿನ್ಯವಾಗುವಂತಹ ಮೂಲ ಯಾವುದಂತ ತಿಳ್ಕೊಂಡು ಜನಜಾಗೃತಿ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ಹಸಿರು ದಳದವರ ಜೊತೆ ಸೇರಿಕೊಂಡು ನೇತ್ರಾವತಿ ಈ ಭಾಗದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾನು ನಮ್ಮ ಪ್ರಜ್ಞಾವಂತ ನಾಗರಿಕರಲ್ಲಿ ವಿನಂತಿ ಮಾಡುವುದೇನೆಂದರೆ, ನಮ್ಮ ಬದುಕು ಅದು ಸುಸ್ಥಿರವಾಗಿರಬೇಕು. ನಮ್ಮ ಬದುಕು ಮಾನವ ಅಭಿವೃದ್ಧಿಯತ್ತ ಸಾಗುವಾಗ ಅದು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ನಾವು ಕಾನ್ಸೆಪ್ಟ್ ಜಾಸ್ತಿ ಕೊಡಬೇಕು. ಯಾಕೆ ಇಲ್ಲದಿದ್ದರೆ ನಾವು ನಮ್ಮ ನಂತರ ಈ ಭೂಮಿಯಲ್ಲಿ ಯಾವುದೇ ಜಾಲಗಳು ಬದುಕಲಿಕ್ಕೆ ಅನುಕೂಲ ಅಲ್ಲದ ವಾತಾವರಣ ನಿರ್ಮಾಣ ಆಗ್ತದೆ. ಆದ ಕಾರಣ ನಾವು ಸರ್ವ ವಿನಾಶವಾಗಿ ಹೋಗುತ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮಾನವ ಸುಸ್ಥಿರ ಅಭಿವೃದ್ಧಿಯತ್ತ, ಜೀವಿ ವೈವಿಧ್ಯತೆಗಳನ್ನು ಸಂರಕ್ಷಿಸಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸುವಂತಹ ಪ್ರಕ್ರಿಯೆಯಲ್ಲಿ ಮುಂದೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದ. ಜಾತಿ ಧರ್ಮದವರೆಲ್ಲ ಒಟ್ಟು ಸೇರಿಕೊಂಡು ಪರಿಸರ ಸಂರಕ್ಷಣಾ ನಾಗರಿಕ ಒಕ್ಕೂಟ ಎಂಬ
ಸರ್ ಇದೇ ರೀತಿ ಕಾರ್ಯಾಗಾರ ಮಾಡಬೇಕಾಗ್ಬೋದು. ಅದರಲ್ಲಿ ನಾವು ರೋಡು ಈಗ 1.5 ತಿಂಗಳಿಂದ ನಮ್ಮ ಪ್ರಯತ್ನದಿಂದ ರೋಡಿನ ಸ್ವಚ್ಛತೆ ಆಗಿದೆ, ರೋಡಲ್ಲಿ ಬಿಸಾಡೋದು ಕಡಿಮೆ ಆಗಿದೆ. ಆದರೂ ಸಹ ಇದು ಮುಂಚೆ ಬಿಸಾಡಿದಂತಹ ಕಸ ಎಂತಂತ ಹೇಳಿದ್ರೆ ಒಂದು ತಲೆ ಬುರುಡೆ ಅಂತ ವಿಷಯ ಎಲ್ಲ ಉಂಟು. ಎಲ್ಲ ವೇಸ್ಟೇಜನ್ನು ಹಂದಿ ಸಾಕುವವರಾಗಲಿ, ಕೋಳಿ ಸಾಕುವವರು, ಮಾರಾಟ ಮಾಡುವವರು ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದನ್ನು ಕಸವನ್ನು ಸೀದಾ ಇಲ್ಲಿಗೆ ತಂದು ಬಿಸಾಡದೆ ಆ ಕಸ ಇಳವರಿಗೆ ಕೊಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಒಂದು ಇಬ್ಬರ ಸಮಸ್ಯೆ ಅಲ್ಲ, ಇಲ್ಲಿ ನಮ್ಮ ನೇತ್ರಾವತಿ ನದಿಯೇ ಕಲುಷಿತವಾಗುತ್ತದೆ. ಈ ನೇತ್ರಾವತಿ ನದಿಗೆ ಸೇರಿ ನೀರನ್ನು ನಾವೇ ಪುನಃ ನೀರಾಗಲಿ ಮೀನಾಗಲಿ ಎಲ್ಲ ತಿನ್ನುವ ಗುಣ ನಮಗೆ ಇದ್ದರೂ ದುಷ್ಪರಿಣಾಮ ಬೀಳ್ತದೆ. ಜನರು ಎಚ್ಚೆತ್ತುಕೊಳ್ಬೇಕು. ಯಾಕೆಂದರೆ ಇಂತಹ ಒಂದು ಸ್ವಚ್ಛತೆಯನ್ನು ನಾವು ಮೈಗೂಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ನಗರ ನಮ್ಮ ಇಲ್ಲಿಯ ಜನರು ಹೆಚ್ಚಿನವರು ಹಾಕ್ತಿಲ್ಲ. ಉಳ್ಳಾಲ ಕ್ಷೇತ್ರದಿಂದ ಬರುವವರೇ ಈಚೆಗೆ ಬಿಸಾಡುವುದು ಅಂತ ನಮಗೆ ಅನಿಸುತ್ತದೆ. ನಾವು ಚರ್ಚಿಸ ಮಾಡಿದ್ದೇವೆ. ಕಸ ಎಲ್ಲ ತರುವವರೆಲ್ಲ ಆಚೆಗೆ ತರುವವರಾಗಿದ್ದು ಈಗ ಅವರು ನಿಲ್ಲಿಸಿದ್ದಾರೆ ಕಸ ತರುವುದನ್ನು. ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾವು ಕಳಕಳಿಯ ವಿನಂತಿ, ಕಸವನ್ನು ನಿಮ್ಮ ಕಸದವರು ಬರುವಾಗ ಕಾರ್ಪೊರೇಷನ್ ಬರುವಾಗ ಅವರಿಗೆ ಕೊಟ್ಟು ಸಹಕರಿಸಬೇಕು. ಹಾಗೆಯೇ ನಮಗೆ ಇನ್ನು ಮುಂದೆ ಕೋಳಿಯ ಅಂಗಡಿ ಅಥವಾ ಮಾಂಸದ ಅಂಗಡಿಯವರಿಗೆ ಲೈಸೆನ್ಸ್ ಕೊಡುವಾಗ ಇನ್ನು ಮುಂದೆ ಯಾವುದೇ ಒಂದು ದುಷ್ಟ ಪರಿಣಾಮಕ್ಕೆ ಅವರೇ ಹೊಣೆಯಾಗಿರ್ತಾರೆ. ಇಲ್ಲಿ ನೆಸ್ಟಿನ ಒಂದು ಸ್ವಚ್ಛತೆಗೆ ನಾವು ಬರುವ ಮುಂಚೆ ಇನ್ನು ಅವರಿಗೆ ಫೈನ್ ಹಾಕಬೇಕಂತ ನಾನು ಸಹ ಕೇಳಿಕೊಳ್ಳುವುದು. ಯಾಕೆಂದರೆ ಅವರೇ ಅದಕ್ಕೆ ಇಂಡೈರೆಕ್ಟಾಗಿ ಕಾರಣ. ಇಲ್ಲಿ ಇವತ್ತು ನಾವು ತೆಗೆಯುವಂತಹ ಗೋಣಿ ಚೀಲದಲ್ಲಿ ಎಲ್ಲ ತಲೆಬುರುಡೆ ವೇಸ್ಟ್ ದೊಡ್ಡ ದೊಡ್ಡ ಹಲ್ಲು ಇದು ಎಲ್ಲ ಹತ್ತಿದ್ದು ಅದರದ್ದೆಲ್ಲ ತುಂಬ ವೇಸ್ಟ್ ಉಂಟು. ಅದು ಹುಳಾಗಿ ತೆಗೆಯುವವರಿಗೆ ಎಷ್ಟು ಕಷ್ಟ ಆಗ್ತಾ ಉಂಟು ಅಂತೇಳಿ ಅವರಿಗೆ ಬಿಸಾಡುವವರಿಗೆ ಅಷ್ಟು ತಲೆಯಲ್ಲಿ ಹೋಗುವುದಿಲ್ಲ ಅಂತ ಅನಿಸ್ತದೆ. ಇದಕ್ಕೆಲ್ಲರಿಗೆ ಸಹ ನಾವೊಂದು ಕಳಕಳಿಯ ವಿನಂತಿ, ಕಸವನ್ನು ಇಲ್ಲವರಿ ಮಾಡುವಾಗ ಒಂದು ಯಾರು ಕಸದವರು ಬರ್ತಾರ ಅವರಿಗೆ ಕೊಡಿ, ಅಲ್ಲಿ ಕಸವನ್ನು ಬಿಸಾಡಬೇಡಿ. ಈಗ ಸರಿಸುಮಾರಾಗಿ ಮನೆಯವರ ಕಸ ಬಿಸಾಡುವುದು ಮುಗಿದಿದೆ. ಅದು ಒಂದು 5-6 ವರ್ಷದಿಂದ ಬಿಸಾಡಿದಂತಹ ಕಸ ಆಗಿರ್ಬೋದು. ಅಷ್ಟು ಕೊಳಕು ತುಂಬಿದೆ ಅಂತ ಹೇಳ್ತಿದ್ದೇನೆ. ಯಾಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತಹ ಹಸಿರು ದಳದವರಿಗೆ NGOನವರಿಗೆ ನಾವು ಆಭಾರಿಯಾಗಿದ್ದೇವೆ.